ಹಾಯ್ ಎಲ್ಲರಿಗೂ ನಮಸ್ತೆ. ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಇಂದಿನ ವಿಶೇಷತೆ ಏನಪ್ಪ ಅಂತಂದರೆ ಹೋಳಿ ಹಬ್ಬದ ವಿಶೇಷತೆ ಮತ್ತು ಅದರ ಪೌರಾಣಿಕ ಕಥೆಗಳು. ಹೋಳಿ ಹಬ್ಬವು ಬಣ್ಣಗಳ ಹಬ್ಬವಾಗಿದ್ದು ಪ್ರತಿ ವರ್ಷ ಫಾಲ್ಗುಣ ಮಾಸದ ಪೂರ್ಣಿಮೆಯಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಚಳಿಗಾಲದ ಅಂತ್ಯ ಮತ್ತು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಅಂದರೆ ವಾತಾವರಣ ಚಳಿಗಾಲದಿಂದ ಬದಲಾಗಿ ಬೇಸಿಗೆ ಕಾಲಕ್ಕೆ ಶುರುವಾಗುತ್ತದೆ. ಹೋಳಿಯ ಮೊದಲನೇ ದಿನ ಹೋಲಿಕಾ ದಹನ್ ಮೂಲಕ ದುಷ್ಟ ಶಕ್ತಿಗಳನ್ನು ಸುಡುವ ಆಚರಣೆ ನಡೆಯುತ್ತದೆ. ಏಕೆಂದರೆ ಹೋಳಿ ಹುಣ್ಣಿಮೆಯ ಹಿಂದೆ ಬರುವ 7 ದಿನಗಳು ದುಷ್ಟ ಶಕ್ತಿಗಳ ಆವಾಹನೆ ಮಾಡುವವರಿಗೆ ಬಹಳ ಜಯವಾದ ದಿನಗಳು. ಆ ದಿನಗಳಲ್ಲಿ ಮಾಟ ಮಂತ್ರ ಯಂತ್ರ ತಂತ್ರ ಸಿದ್ಧಿಗಳಿಗೆ ಪ್ರಮುಖ ಆದ್ಯತೆ ಕೊಟ್ಟು ಹಾಗೆ ಆ ದಿನಗಳಲ್ಲಿ ಅಪಾಯ ಆಪತ್ತುಗಳು ಯಥೇಚ್ಛವಾಗಿ ನಡೆಯುತ್ತದೆ. ಅದಕ್ಕೆ ಆ ದುಷ್ಟಶಕ್ತಿಗಳನ್ನು ಸಂಹರಿಸಲು ಹೋಲಿಕಾ ದಹನವನ್ನು ಮಾಡುತ್ತಾರೆ. ಮರುದಿನ ಜನರು ಬಿಳಿ ಬಟ್ಟೆಯನ್ನು ಧರಿಸಿ ಬಣ್ಣಗಳನ್ನು ಪರಸ್ಪರ ಎರಚುತ್ತಾ ಸಂಭ್ರಮಿಸುತ್ತಾರೆ. ಯಾಕೆಂದರೆ ಬಣ್ಣಗಳು ಬದುಕಿಗೆ ಶುಭವಾಗಲಿ ಎಂದು. ಮುಂದೆ ಬರುವ ದಿನಗಳು ವಸಂತ ಕಾಲದಲ್ಲಿ ಹಸಿರಿಯಂತೆ ಜೀವನ ಕೂಡ ಕಂಗೊಳಿಸಲಿ ಎಂದು ಈ ಹಬ್ಬದಂದು ಬಣ್ಣ ಹೋಳಿಯನ್ನು ಪರಸ್ಪರ ಹಂಚಿಕೊಂಡು ಅಂದಿನ ದಿನ ಸಿಹಿಯನ್ನು ಕೂಡ ಪರಸ್ಪರ ಹಂಚಿಕೊಂಡು ಸಂಭ್ರಮಿಸುತ್ತಾರೆ. ಹಾಗೆ ಎಲ್ಲರೂ ಇಂದಿನ ದಿನದಂದು ದ್ವೇಷ ಕೋಪವನ್ನು ಮರೆತು ಸ್ನೇಹಿತರು ಹಾಗೂ ಬಂಧು ಬಾಂಧವರ ಜೊತೆ ಸೇರಿ ಸಂಭ್ರಮಿಸುತ್ತಾ ಮತ್ತೆ ಜಾತಿ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಏಕತೆ ಭಾವದಿಂದ ಸಂತೋಷವಾಗಿ ಹೋಳಿಯನ್ನು ಆಚರಿಸುತ್ತಾರೆ. ಹಾಗೆ ಈ ದಿನದಂದು ವಿವಿಧ ರೀತಿಯ ಪಾನೀಯಗಳನ್ನು ಕುಡಿದು ಆಚರಿಸುತ್ತಾರೆ. ಹಾಗೆ ಹೋಳಿ ಹಬ್ಬ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಸಾರುವ ಸಂತೋಷದಾಯಕ ಹಬ್ಬವಾಗಿದೆ. ಹಾಗೆ ಪುರಾಣದ ಕಥೆಗಳಲ್ಲಿ ಕೆಲವು ಪ್ರಸಿದ್ಧ ಪುರಾಣ ಕಥೆಗಳನ್ನು ಹೀಗಿವೆ. ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷ ಎಂಬ ಮಹಾನ್ ರಾಕ್ಷಸ ಸಹೋದರು ಇದ್ದರು. ಅದರಲ್ಲಿ ಹಿರಣ್ಯಾಕ್ಷನ ಪಾಪಕೃತ್ಯಗಳು ಮಿತಿಮೀರಿ ನಡೆಯುತ್ತಿದ್ದವು. ಇದನ್ನು ನೋಡಿದ ಶ್ರೀಮಾನ್ ವಿಷ್ಣು ಹಿರಣ್ಯಾಕ್ಷನನ್ನು ಸಂಹರಿಸುತ್ತಾನೆ. ಈ ವಿಷಯವನ್ನು ತಿಳಿದ ಹಿರಣ್ಯಕಶ್ಯಪು ತನ್ನ ರಾಜ್ಯವನ್ನು ತೊರೆದು ಬ್ರಹ್ಮದೇವನನ್ನು ಒಲಿಸಿಕೊಳ್ಳಲು ಒಂಟಿ ಕಾಲಲ್ಲಿ ತಪಸ್ಸನ್ನು ಮಾಡುತ್ತಾನೆ. ಹೇಗೆಂದರೆ ಅವನು ತಪಸ್ಸು ಮಾಡುವ ಜಾಗ ಗೆಜ್ಜಲು ಹುಳುಗಳಿಂದ ಹುತ್ತವನ್ನು ಕಟ್ಟಿತು. ಹಾಗೆ ಅವನ ಮಾಂಸಖಂಡಗಳು ಕಾಡಲ್ಲಿರುವ ಹುಳುಗಳಿಗೆ ಆಹಾರವಾಗಿತ್ತು. ಎಷ್ಟರ ಮಟ್ಟಿಗೆ ಎಂದರೆ ಅವನ ದೇಹದಲ್ಲಿ ಮೂಳೆಗಳು ಮಾತ್ರ ಉಳಿಯುತ್ತವೆ. ಇದನ್ನು ನೋಡಿದ ಬ್ರಹ್ಮದೇವ ಅವನ ತಪಸ್ಸಿಗೆ ಪ್ರತಿಫಲ ಎಂಬಂತೆ ಪ್ರತ್ಯಕ್ಷವಾಗಿ ಅವನ ಕಮಂಡಲದಿಂದ ಹಿರಣ್ಯಕಶ್ಯಪುಗೆ ಗಂಗಾಜಲವನ್ನು ಪ್ರೋಕ್ಷಿಸುತ್ತಾನೆ. ಆಗ ಹಿರಣ್ಯಕಶ್ಯಪುವಿನ ಮೂಳೆಯ ದೇಹ ಸದೃಢವಾಗಿ ಎಷ್ಟು ಜನ ಬಂದರೂ ಅವರನ್ನು ಒಡೆದುರುಳುವಷ್ಟು ಶಕ್ತಿಯೂ ಕೂಡ ಬರುತ್ತದೆ. ಆಗ ಬ್ರಹ್ಮದೇವನಲ್ಲಿ ಹಿರಣ್ಯಕಶ್ಯಪು ಮೊರೆಯನ್ನು ಇಡುತ್ತಾನೆ. ನನಗೆ ಯಾವುದರಿಂದಲೂ ಸಾವು ಬರಬಾರದು. ಮನೆಯಲ್ಲಾಗಲಿ ಮನೆಯಿಂದ ಹೊರಗಾಗಲಿ ಯಾರಿಂದಲೇ ಆಗಲಿ ಗಾಳಿಯಿಂದಲೇ ಆಗಲಿ ಬೆಂಕಿಯಿಂದಲೇ ಆಗಲಿ ಯಾರಿಂದಲೂ ನನಗೆ ಸಾವು ಬರಬಾರದು. ನಾನು ಯಾವಾಗಲೂ ಸಾವಿನ ಸುಳಿಗೆ ಸಿಲುಕಬಾರದು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವ ಅದಕ್ಕೆ ತಥಾಸ್ತು ಎಂದು ಹೇಳುತ್ತಾನೆ. ಆದರೆ ಹಿರಣ್ಯಕಶ್ಯಪುಗೆ ಶ್ರೀ ವಿಷ್ಣುವನ್ನು ಕಂಡರೆ ಆಗುವುದಿಲ್ಲ. ಆದ್ದರಿಂದ ತನ್ನ ರಾಜ್ಯಕ್ಕೆ ಮರಳಿ ಬಂದು ನನ್ನನ್ನೇ ದೇವರು, ನಾನು ಎಂದಿಗೂ ಸಾವನ್ನಪ್ಪುವುದಿಲ್ಲ ಎಂದು ಪೂಜಿಸುವಂತೆ ಪ್ರಜೆಗಳ ಮೇಲೆ ಹೊರೆಯನ್ನಾಕುತ್ತಾನೆ. ಆಗ ಎಲ್ಲರೂ ಕೂಡ ಅವನನ್ನೇ ದೇವರು ಎಂದು ಪೂಜಿಸುತ್ತಾರೆ. ಯಾರಾದರೂ ಶ್ರೀಹರಿ ಅಥವಾ ವಿಷ್ಣುವನ್ನು ಪೂಜಿಸಿದರೆ ಅವರಿಗೆ ಅಲ್ಲಿಯೇ ಮರಣದಂಡನೆಯನ್ನು ವಿಧಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ವಿಷಯ ಏನೆಂದರೆ ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದ ಶ್ರೀಹರಿಯ ಪರಮ ಭಕ್ತನಾಗಿರುತ್ತಾನೆ. ಅವನು ತಪಸ್ಸಿಗೆ ಹೋದಾಗ ಪ್ರಹ್ಲಾದ ಹೊಟ್ಟೆಯಲ್ಲೇ ಶ್ರೀಹರಿಯ ಭಕ್ತಿಗೀತೆಯನ್ನು ಭಕ್ತಿಯಿಂದ ತುಂಬಿಕೊಂಡಿರುತ್ತಾನೆ. ಹಾಗಾಗಿ ಇದನ್ನು ಕಂಡ ಹಿರಣ್ಯಕಶ್ಯಪು ಅವನನ್ನು ಹೇಗಾದರೂ ಮಾಡಿ ಶ್ರೀಹರಿಯ ಭಕ್ತಿಯಿಂದ ಮುಕ್ತಿಗೊಳಿಸಿ ನನ್ನನ್ನೇ ಪೂಜಿಸುವಂತೆ ಮಾಡಬೇಕು. ಹಾಗೆ ಇಡೀ ಪ್ರಜೆಗಳು ನನ್ನನ್ನು ಪೂಜಿಸುವಾಗ ನನ್ನ ಮಗ ನನಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಅವನಿಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟು ಎಲ್ಲ ಪ್ರಯತ್ನದಲ್ಲೂ ಹಿರಣ್ಯಕಶ್ಯಪು ಸೋಲನ್ನು ಅನುಭವಿಸುತ್ತಾನೆ. ಪ್ರಹ್ಲಾದ ಶ್ರೀಹರಿಯ ಭಕ್ತಿ ಸಾಗರದಲ್ಲಿ ಮಿಂದೇಳುತ್ತಾನೆ. ಅವನು ಕೊಟ್ಟ ಕಷ್ಟಗಳೆಲ್ಲ ಭಕ್ತಿಯ
ಬೆಂಕಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಇದನ್ನು ಕಂಡಂತಹ ಹಿರಣ್ಯಕಶಿಪು ತನ್ನ ತಂಗಿ ಹೋಲಿಕೆಗೆ ಬ್ರಹ್ಮನಲ್ಲಿ ತಪಸ್ಸು ಮಾಡಿ ಬೆಂಕಿಯಿಂದ ಯಾವುದೇ ಅನಾಹುತ ಆಗದೇ ಇರುವ ಹಾಗೆ ವರವನ್ನು ಪಡೆದಿರುತ್ತಾಳೆ. ಹೋಲಿಕೆಯನ್ನು ಕರೆದು, ಹೋಲಿಕೆ, ನಿನ್ನಿಂದ ನನಗೆ ಒಂದು ಸಹಾಯವಾಗಬೇಕು. ಪ್ರಹ್ಲಾದನನ್ನು ನೀನು ಸುಟ್ಟು ಭಸ್ಮ ಮಾಡಬೇಕು. ಯಾಕೆಂದರೆ ಅವನು ನನ್ನ ಶತ್ರುವಿನ ಭಕ್ತಿಯಲ್ಲಿ ಮುಳುಗಿದ್ದಾನೆ. ನನ್ನ ಶತ್ರುವಿನ ಭಕ್ತಿ ನನಗೆ ಶತ್ರು ಕೂಡ ಆಗಿರುತ್ತಾನೆ. ಮಗನಾದರೂ ಪರವಾಗಿಲ್ಲ ಎಂದು ಹೇಳಿ ಇಬ್ಬರನ್ನು ಅಗ್ನಿಕುಂಡಕ್ಕೆ ಕೂರಿಸಿ ಹೋಲಿಕೆಯನ್ನು ಬೆಂಕಿ ಹಚ್ಚಲು ಹೇಳುತ್ತಾನೆ. ಆದರೆ ಹೋಲಿಕೆ ಪಾಪ ಕೃತ್ಯಗಳನ್ನು ಕಂಡ ಬ್ರಹ್ಮದೇವ ಹೋಲಿಕೆಯನ್ನು ಭಸ್ಮ ಮಾಡುತ್ತಾನೆ. ಪ್ರಹ್ಲಾದ ಶ್ರೀಹರಿ ಎಂದು ಭಕ್ತಿಯಿಂದ ಜಪಿಸುತ್ತಿರುವುದರಿಂದ ಪ್ರಹ್ಲಾದನಿಗೆ ಕಿಂಚಿತ್ತೂ ತೊಂದರೆಯಾಗುವುದಿಲ್ಲ. ಆ ಹೋಲಿಕೆ ದಹನವಾದ ಬೂದಿಯಲ್ಲಿ ರಂಗಿನ ಬಣ್ಣದ ರೀತಿ ಬೂದಿ ಬಂದಿರುತ್ತದೆ. ಹಾಗೆ ಹೋಲಿಕೆ ಯಾವುದೇ ಬೆಂಕಿಯಿಂದ ಸುಡುವುದಿಲ್ಲ, ರಾಸಾಯನಿಕ ದೇಹವಾಗಿದ್ದರಿಂದ ಅದರಲ್ಲಿ ತುಂಬ ಬಣ್ಣಗಳು, ಹಾಗೆ ಆ ಬೆಂಕಿಯು ಕೂಡ ಬಣ್ಣದ ರೀತಿಯಲ್ಲೇ ಕಾಣಿಸುತ್ತದೆ. ಹೀಗೆ ಏನಪ್ಪ ಅಂತಂತಂದರೆ ಪ್ರಹ್ಲಾದ ಎಷ್ಟೇ ಕಷ್ಟವನ್ನು ಅನುಭವಿಸಿದರೂ ಕೂಡ ಶ್ರೀಹರಿಯ ಭಕ್ತಿಯಿಂದ ಅವನಿಗೆ ಯಾವುದೇ ತೊಂದರೆಯಾಗಿರುವುದಿಲ್ಲ. ಹಾಗೆ ಪ್ರಹ್ಲಾದನಿಗೆ ಕೆಡುಕು ಮಾಡಲೆಂದು ಬಂದ ಹೋಲಿಕೆಯು ದಹನವಾಗುವುದರಿಂದ ಹೋಲಿಕಾ ದಹನ ಹಾಗೂ ಹೋಳಿ ಹಬ್ಬ ಎಂದು ಕೂಡ ಆಚರಿಸುತ್ತಾರೆ. ಕೆಟ್ಟದ್ದು ಕಳೆಯಿತು ಎಂದು ಕೆಟ್ಟದ್ದನ್ನು ಸುಡುವ ಮೂಲಕ ಒಳಿತಿಗಾಗಿ ಆಹ್ವಾನಿಸುತ್ತಾರೆ. ಇದು ಹೋಳಿ ಹಬ್ಬದ ಇನ್ನೊಂದು ವಿಶೇಷತೆಯೂ ಕೂಡ ಆಗಿದೆ. ಹಾಗೆ ಹಿಂದೆ ತಾರಕಾಸುರನೆಂಬ ರಾಕ್ಷಸನಿದ್ದ. ಅವನು ಬ್ರಹ್ಮದೇವನಿಂದ ವರ ಪಡೆದು ಲೋಕವನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಿದ್ದ. ಅಂದರೆ ಅವನ ಕಠೋರತೆ ಎಲ್ಲರಿಗೂ ಬೇಸತ್ತಿತ್ತು. ಆದರೆ ಇವನಿಗೆ ಸಾವು ಶಿವನಿಂದ ಜನಿಸಿದ 7 ದಿನದ ಮಗುವಿನಲ್ಲಿ ಮಾತ್ರವಿರುತ್ತದೆ. ಆದರೆ ಆ ಸಂದರ್ಭದಲ್ಲಿ ಶಿವನು ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡು ಘೋರ ತಪಸ್ಸನ್ನು ಮಾಡುತ್ತಿರುತ್ತಾನೆ. ಇತ್ತ ದಾಕ್ಷಾಯಿಣಿ ಮರುಜನ್ಮ ಪಡೆದು ಪಾರ್ವತಿಯ ರೂಪದಲ್ಲಿ ತಪಸ್ಸನ್ನು ಮಾಡುತ್ತಿರುತ್ತಾರೆ. ಆದರೆ ಪಾರ್ವತಿ ಮತ್ತು ಶಿವನನ್ನು ಮೋಹಗೊಳಿಸಬೇಕಾಗಿರುತ್ತದೆ. ಅದಕ್ಕಾಗಿ ಎಲ್ಲ ದೇವಾನುದೇವತೆಗಳು ಮನ್ಮಥರಾಜನಾದ ಕಾಮದೇವನ ಹತ್ರ ಹೋಗಿ ಕೇಳಿಕೊಳ್ಳುತ್ತಾರೆ. ಕಾಮದೇವ ಮತ್ತು ರತಿದೇವಿಯಲ್ಲಿ ಒಂದು ಬೇಡಿಕೆಯನ್ನಿಟ್ಟು, ನೀವು ಶಿವನನ್ನು ತಪಸ್ಸಿನ ಭಂಗವನ್ನು ಮಾಡಬೇಕು. ಹಾಗೆ ಇದು ಲೋಕ ಕಲ್ಯಾಣಕ್ಕೆಂದು ಆಗ ಕಾಮದೇವನಿಗೂ ಗೊತ್ತಿರುತ್ತದೆ. ಹಾಗೆ ಆ ತಪಸ್ಸು ಭಂಗವಾದರೆ ಕಾಮದೇವನ ಸಾವು ಕೂಡ ಖಚಿತ ಎಂದು ಕಾಮದೇವನಿಗೂ ಕೂಡ ತಿಳಿದಿರುತ್ತದೆ. ಹಾಗೇ ಕೂಡ ಕಾಮದೇವನು ರತಿದೇವಿಯು ಇಬ್ಬರೂ ಕೂಡ ಸೇರಿ ಹೂವಿನ ಬಾಣಗಳನ್ನು ಶಿವನ ಮೇಲೆ ಬಿಡಲಾರಂಭಿಸುತ್ತಾರೆ. ತಕ್ಷಣ ಶಿವನು 3ನೇ ಕಣ್ಣನ್ನು ತೆರೆದು ಕಾಮದೇವನನ್ನು ಸಂಹರಿಸುತ್ತಾನೆ. ಇದನ್ನು ಕಂಡ ರತಿದೇವಿ ಶಿವನಲ್ಲಿ ಪತಿಯ ಭಿಕ್ಷೆಯನ್ನು ಬೇಡುತ್ತಾಳೆ. ಆಗ ಶಿವನು ಪತ್ನಿಯೊಂದಿಗೆ ಮಾತ್ರ ಶರೀರಗೊಳ್ಳುವಂತೆ ಮಾಡುತ್ತಾನೆ. ಹಾಗೆ ಈ ದಿನವನ್ನು ಕಾಮನ ಹುಣ್ಣಿಮೆ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಕಾಮದೇವನು ತನ್ನ ಶರೀರವನ್ನು ತ್ಯಾಗ ಮಾಡಿದ್ದನ್ನು ನೆನೆದು ಆಚರಿಸಿಕೊಳ್ಳುತ್ತಾರೆ. ಹಾಗೆ ಇಲ್ಲಿ ಭಕ್ತಿ ಮತ್ತು ಒಳ್ಳೆಯತನಕ್ಕೆ ಮಾತ್ರ ಇಲ್ಲಿ ಜಾಗವಿರುವುದು. ಕೆಟ್ಟತನ ಎಷ್ಟೇ ಅಸುರತೆಯಿಂದ ನಡೆದುಕೊಂಡು ನನ್ನದೇ ಎಂದರೂ ಕೂಡ ಅದಕ್ಕೆ ಒಂದಾದರೂ ಒಂದು ದಿನ ಕೊನೆಗಾಲವಿದೆ ಎಂದು ಈ ರೀತಿ ಪುರಾಣ ಕಥೆಗಳು ತಮ್ಮ ಸಾರಾಂಶವನ್ನು ನೀಡುತ್ತವೆ. ಹಾಗೆ ಯಾರೇ ಆದರೂ ಅಷ್ಟೇ ಕೆಟ್ಟದ್ದನ್ನು ಮರೆತು ಒಳಿತನ್ನೇ ಮಾಡೋಣ ಎಂದು ಹೋಳಿ ಹಬ್ಬವನ್ನು ಬಣ್ಣಗಳಿಂದ ಆಚರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಮೊರೆ ಇಡೋಣ. ಇದಾಗಿತ್ತು ಹೋಳಿ ಹಬ್ಬದ ಆಚರಣೆ ಮತ್ತು ಪೌರಾಣಿಕ ಕಥೆಗಳು. ಎಲ್ಲರಿಗೂ ಧನ್ಯವಾದಗಳು.